ಭಾರತೀಯರಿಗೆ ಎಷ್ಟೇ ದೊಡ್ಡಸ್ತಿಕೆ ಇದ್ದರೂ ಕೂಡ ಅದನ್ನು ಹೇಳ್ಕೊಳ್ಳೋದಕ್ಕೆ ಬಾಯಿಲ್ಲ. ರಾಮಗುಪ್ತ ರಾಜ ಅವನು ಬಲಿಷ್ಠನಲ್ಲ, ಅವನು ದುರ್ಬಲ ಅಂತ ಗೊತ್ತಾದ ತಕ್ಷಣವೇ ಯಾರ್ಯಾರನ್ನು ಸದೆಬಡಿದಿದ್ನೋ ಆ ರುದ್ರ ಸಿಂಹ ಅಂಥದ್ದು ಅವರೆಲ್ಲ ಇದ್ರಲ್ಲ, ಇನ್ನು ಶಕ ಕುಶಾನರು ಅಲ್ಲಿ ಇಲ್ಲಿ ಪುಡಿರಾಜರೆಲ್ಲ ಇದ್ರಲ್ಲ, ಇವರೆಲ್ಲ ಎದ್ದು ಬಿಡ್ತಾರೆ. ನೋಡಿ, ಅರ್ಹತೆ ಬರೋದು ಬರೀ ಒಂದು ಕುಲದಿಂದ ಅಷ್ಟೇ ಅಲ್ಲ, ನಿಮಗೆ ವೈಯಕ್ತಿಕವಾಗಿ ಏನಿದೆ ಸಾಮರ್ಥ್ಯ ಇದೆಯಾ, ಸಾಮರ್ಥ್ಯದಿಂದ ಯೋಗ ಬರೋದು ರಾಜಯೋಗ ಯೋಗ್ಯತೆಯಿಂದ ಬರಬೇಕು. ಎಲ್ಲರೂ ಮೆಚ್ಕೊಳ್ತಾರೆ, ವಿದೇಶಿ ಇತಿಹಾಸಕಾರರು ಕೂಡ ಬಹಳ ಮೆಚ್ಕೊಳ್ತಾರೆ. ಸೊ ಅವನ ಮಗ ಇವನು ಚಂದ್ರಗುಪ್ತ, ತಂದೆಯ ಸಕಲ ಗುಣಗಳನ್ನು ಪಡ್ಕೊಂಡು ಬಂದಿದ್ದವನು. ಇನ್ನೊಬ್ಬನಿಗೆ ಆ ಭಾಗ್ಯ ಇಲ್ಲ, ಅವನು ಇಂಥ ಒಂದು ಅಪಮಾನಕರವಾದ ಕೆಲಸ ಮಾಡ್ತಾನೆ. ಆದರೆ ಚಂದ್ರಗುಪ್ತ ಅಂಥ ಒಂದು ಅಪಮಾನದಿಂದ ತಪ್ಪಿಸ್ತಾನೆ. ಇಡೀ ದೇಶಕ್ಕೆ, ಇಡೀ ಜನತೆಗೆ ಅದು ಒಂದು ತುಂಬ ದೊಡ್ಡ ಹರ್ಷದಾಯಕವಾದಂಥ ಸಂಗತಿ ಆಗುತ್ತೆ. ಚಂದ್ರಗುಪ್ತನನ್ನೇ ರಾಜ ಮಾಡ್ತಾರೆ, ರಾಮಗುಪ್ತನನ್ನು ಮುಗಿಸ್ಬಿಡ್ತಾರೆ. ಜೊತೆಗೆ ಯುದ್ಧ ಮಾಡೋದ್ರ ಜೊತೆಗೆ, ಪ್ರಜಾಪಾಲನೆ ಮಾಡೋದ್ರ ಜೊತೆಗೆ, ಆಡಳಿತವನ್ನು ಚೆನ್ನಾಗಿ ಮಾಡೋದ್ರ ಜೊತೆಗೆ, ಆ ಜನಗಳಿಗೆ ಬೇಕಾಗಿರುವಂತಹ ಸಭ್ಯತೆ, ಸಂಸ್ಕೃತಿ, ಕಲೆ, ಶಿಲ್ಪ, ಸೌಂದರ್ಯ, ಸಾಹಿತ್ಯ ಏನೇ ಅದು ಎಲ್ಲನೂ ಬೆಳೆಯುತ್ತೆ. ಸಂಗೀತ ಎಲ್ಲ ಕಾಳಿದಾಸನ ಕೃತಿಗಳಲ್ಲಿ ನೋಡಿದ್ರೆ ಯಾವ ಮಟ್ಟವನ್ನು ಮುಟ್ಟಿತ್ತು ಅಂತ ಗೊತ್ತಾಗುತ್ತೆ. ಪರ್ಫೆಕ್ಷನ್. ಸೊ ಹೀಗೆ ಈ ಸಮುದ್ರಗುಪ್ತನ ಕಾಲ ಎಷ್ಟು ಪ್ರಬಲವಾಗಿತ್ತು ಅಂತ ಹೇಳಿದ್ರೆ, ಅಂದರೆ ಅವನು ಎಷ್ಟು ಚೆನ್ನಾಗಿ ಆಳ್ತಾನೆ ಅಂತ ಹೇಳಿದ್ರೆ, ಸಾವರ್ಕರ್ ಬರೀತಾರೆ, ಈ ವಿದೇಶಿಗಳು ಏನೇ ಅವ್ರದ್ದು ಬರೆದ್ರೂ ಕೂಡ ತಮ್ಮ ದೃಷ್ಟಿಯಿಂದನೇ ನೋಡಿ ಬರೀತಾರಲ್ವೇ. ಈಗ ನೆಪೋಲಿಯನ್ ಯಾವ ಕಾಲದವನು? ಸೊ ಇಂಡಿಯನ್ ನೆಪೋಲಿಯನ್ ಅಂತ ಹೇಳ್ತಾರೆ. ಅಂದರೆ ಒಂದು ಪರಾಕ್ರಮದಿಂದ ಆಳಿದವನು, ಯಾರಿಗೂ ಕೂಡ ಇಂಡಿಫ್ಯಾಟಿಗಬಲ್ ಆಗಿದ್ದವನು, ಅಂದರೆ ಯಾರೂ ಅವನನ್ನು ಸೋಲಿಸೋಕ್ಕೆ ಸಾಧ್ಯವಿಲ್ಲ. ಇಂಥ ಇದನ್ನೆಲ್ಲ ಇಂಡಿಯನ್ ನೆಪೋಲಿಯನ್ ಅಂತ. ನಮ್ಮ ಸಾಹಿತ್ಯದಲ್ಲೂ ಹಾಗೆ ಆಗಿದೆ. ಕಾಳಿದಾಸ ಯಾವ ಕಾಲದವನು? ಇವ್ರ ಕಾಲದವನು, 5ನೇ ಶತಮಾನ. ಆದರೆ ಅವನನ್ನು ಏನು ಹೇಳೋದು? ಇಂಡಿಯನ್ ಶೇಕ್ಸ್ಪಿಯರ್ ಅಂತ ಹೇಳ್ತಾರೆ. ಶೇಕ್ಸ್ಪಿಯರ್ ಯಾವ ಕಾಲದವನು? 17ನೇ ಶತಮಾನ. ಹೀಗೆ ಅವ್ರಿಗೆ ಗೊತ್ತಿರುವಂತಹ ಪದಾವಳಿಗಳಲ್ಲಿ ಅವರು ಪರಿಚಯ ಮಾಡಿಕೊಡ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ. ಕಾಲದ ಅಬದ್ಧತೆಯನ್ನು ಗಮನಿಸುವುದಿಲ್ಲ. ಅಬದ್ಧತೆ ಅಂತಲ್ಲ, ಅಂದರೆ ಶ್ರೇಷ್ಠತೆ ಅಷ್ಟೇ ತಗೋಬೇಕು. ಕಾಲದ ವ್ಯತ್ಯಾಸವನ್ನು ಕಾಲದ ವ್ಯತ್ಯಾಸ, ಅದೇ ಕಾಲದ ವ್ಯತ್ಯಾಸ. ಸಾವಿರಾರು ವರ್ಷಗಳ ಶೇಕ್ಸ್ಪಿಯರ್ಗಿಂತ ಮೊದಲು ಅಂತಾನೆ ಕಾಳಿದಾಸ. ಖಂಡಿತ. ಮತ್ತೆ 1200 ವರ್ಷ. ಅದೇ ಅವ್ರಿಗೆ ಗೊತ್ತಿರೋದು ಶೇಕ್ಸ್ಪಿಯರ್ ಇಸ್ ದಿ ಬೆಸ್ಟ್ ಅಂತಲ್ವಾ. ಆ ಅರ್ಥದಲ್ಲಿ ಅವರು ಕಾಳಿದಾಸನನ್ನು ಇಂಡಿಯನ್ ಶೇಕ್ಸ್ಪಿಯರ್ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ನೆಪೋಲಿಯನ್ ಅಂತ ಹೇಳ್ತಾರೆ, ಇಂಡಿಯನ್ ನೆಪೋಲಿಯನ್ ಅಂತ. ಅಂದರೆ ಅವರಿಗೆ ಯಾವುದು ಶ್ರೇಷ್ಠ ಅಂತ ಅನಿಸುತ್ತೋ ಅದಕ್ಕೆ ಹೋಲಿಸ್ತಾರೆ ಅಷ್ಟೇ. ಅದನ್ನು ನಾವು ಅರ್ಥ ಅದನ್ನೇ ಮುಂದುವರಿಸಬಾರ್ದು. ಇದನ್ನು ಹೇಳಿದಾಗೆಲ್ಲ ಈ ಒಂದು ಅದರ ಆಂತರ್ಯದಲ್ಲಿರೋವಂತಹ ಅಪಾರ್ಥವನ್ನು ನಾವು ತಿಳ್ಕೊಬೇಕು. ಅಂದರೆ ಅದು ಅನರ್ಥವಾಗಿದೆ ಅಲ್ಲಿ, ಅದನ್ನು ತಿಳ್ಕೊಂಡು ಮುಂದೆ ಹೋಗಬೇಕು. ನಮ್ಮ ಮಕ್ಕಳಿಗೆ ಬೇರೆ ಥರ ಹೇಳ್ಕೊಡ್ಬೇಕು. ಸಮುದ್ರಗುಪ್ತನೇ ನೆಪೋಲಿಯನ್ನೇ ಯುರೋಪ್ನ ಸಮುದ್ರಗುಪ್ತ ಅಂತ ಯಾಕೆ ಹೇಳಬಾರ್ದು? ನಾವು ಮಾಡಬೇಕು. ಅದನ್ನ ನಾವು ಮಾಡಿಲ್ಲ. ಭಾರತೀಯರಿಗೆ ಎಷ್ಟೇ ದೊಡ್ಡಸ್ತಿಕೆ ಇದ್ದರೂ ಕೂಡ ಅದನ್ನು ಹೇಳ್ಕೊಳ್ಳೋದಕ್ಕೆ ಬಾಯಿಲ್ಲ, ಬಾಯೇ ಇಲ್ಲ ನಿಜವಾಗ್ಲೂ. ಯಾಕೆ ಅಂತ, ಈಗ ಪ್ರವಾಸಿ ತಾಣಗಳು ತಗೊಳ್ಳಿ, ಈ ದೇಶದಲ್ಲಿ ಏನು ಕಮ್ಮಿ ಇದೆಯಾ? ಆದರೆ ಎಲ್ಲಿ ಹೇಳ್ಕೊಳ್ತೀವಿ ನಾವು? ಎಲ್ಲಿ ಅದನ್ನೆಲ್ಲ ಸ್ವಚ್ಛವಾಗಿಟ್ಟು ಜನರನ್ನು ಕರೆದು ನೋಡಿ ಅದ್ಭುತವಾಗಿದೆ ಅಂತ. ಅಲ್ಲಿ ಯಾವುದೋ ಒಂದು ಪ್ರತಿಮೆ ಇದ್ದರೆ ಅದನ್ನು ಸುತ್ತು ಒಂದು ಬೇಲಿ ಹಾಕ್ಬಿಟ್ಟಿದ್ದೇನೆ, ಅದನ್ನು ಚೆನ್ನಾಗಿ ಮಾಡಿಬಿಟ್ಟು ಅದನ್ನು ತೋರಿಸ್ತಾರೆ. ಬ್ರಸೆಲ್ಸ್ ಅಲ್ಲೆಲ್ಲ ಹೋದಾಗ ಏನು 200-300 ವರ್ಷದ ದೇಶಗಳು. ಪ್ರಕೃತಿ ಸೌಂದರ್ಯ ಬಿಟ್ಟರೆ ಈ ಮನುಷ್ಯಕೃತವಾದಂತಹ ಅಂಥದ್ದು ಏನೂ ಇಲ್ಲ. ಪ್ರಾಕೃತಿಕ ಸೌಂದರ್ಯ ಎಲ್ಲ ದೇಶಗಳಲ್ಲೂ ಇದೆ. ಆದರೆ ಈ ದೇಶದಲ್ಲಿ ಏನು ವೆರೈಟಿ ಇದೆ ರೀ. ಸಾವಿರಾರು ವರ್ಷಗಳಿಂದ ಇಂಥ ರಾಜ ಮಹಾರಾಜರು ಏನೇನೋ ಅದ್ಭುತವಾದಂಥದ್ದನ್ನೆಲ್ಲ ಸಾಧಿಸಿದಾರಲ್ವ, ಅದನ್ನೆಲ್ಲ ಹೇಳ್ಕೊಳ್ಳೋ ಅಂಥ ಪರಿಸ್ಥಿತಿ ಇಲ್ಲ. ಅದಕ್ಕೆ ಕಾರಣ ಏನಂದರೆ ಅಭಿಮಾನ ಶೂನ್ಯತೆ, ಅಸ್ಮಿತೆಯ ಅರಿವಿಲ್ಲ ಅಂತ. ನಾವು ಏನಾಗಿದ್ವಿ ಅಂತ. ಅಸ್ಮಿತೆಯನ್ನು ಕಟ್ಟಬೇಕು ಅನ್ನೋದೇ ನಮ್ಮ ಇಲ್ಲ. ಸ್ವತಂತ್ರ ಭಾರತದ ಪ್ರಾರಂಭಿಕ ಹೆಜ್ಜೆಯಲ್ಲೇ ಅದು ಕಟ್ಟಬಾರದು ಅಂತಲೇ ಹೊರಟ್ರಲ್ಲ. ಹೌದು, ಹಾಗಾಯಿತು. ಅದಕ್ಕೆ ಹಿಂದಿನ ಈ ಇಸ್ಲಾಮಿಕ್ ಇನ್ಕರ್ಷನ್ಸು ಇದರಿಂದ ತುಂಬ ನೊಂದು ಬೆಂದು ಹೋಗಿದ್ದಾರೆ ಜನ. ಅದನ್ನು ಬೆಳೆಸಬಹುದಾಗಿತ್ತು ನೀವು ಹೇಳ್ದಂಗೆ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ. ಆದರೆ ಅದು ಬೇಡ ಅಂತ ಅದನ್ನು ಬಲವಂತವಾಗಿ ದಬಾಯಿಸ್ಬಿಟ್ರು. ಹೀಗಾಗಿ ಈ ಇಂಡಿಯನ್ ನೆಪೋಲಿಯನ್ನು, ಇಂಡಿಯನ್ ಶೇಕ್ಸ್ಪಿಯರು ಅಂತೆಲ್ಲ ಮಾತಾಡಬೇಕಾಗತ್ತೆ ನಾವು. ಅವರಿಗೆ ನಾವು ಭಾರತದ ಅತ್ಯುತ್ತಮ ಉದಾಹರಣೆಯನ್ನ ಕಾಲದಲ್ಲಿ ನಾವು ಮುಂದಿದ್ರು, ಆ ಕಾಲದಲ್ಲಿ ಹಿಂದಿದ್ದಂಥ ವೆಸ್ಟರ್ನ್ಸ್ ಅನ್ನ ಇಟ್ಕೊಂಡು ನಾವು ಉದಾಹರಿಸ್ತೇವೆ.
ಈಗ ಈ ಚಂದ್ರಗುಪ್ತನ ಮುಂದುವರಿಸೋದಾಗಿದೆ. ಸಮುದ್ರಗುಪ್ತನು ಕೂಡ ತುಂಬ ಯುದ್ಧಗಳು ಮಾಡಬೇಕಾಗತ್ತೆ. ಯಾಕೆಂದರೆ ಬೇಕಾದಷ್ಟು ಜನ ಇದ್ರಲ್ಲ ಇವರೆಲ್ಲ ಮುಗಿದಾದ್ಮೇಲೆ ಅವನು ಯುದ್ಧದಲ್ಲೇ ಸಾಯ್ತಾನೆ. ಅವನು ಸ್ಕಂದಗುಪ್ತನೂ ಅಷ್ಟೇ, ಸಮುದ್ರಗುಪ್ತನೂ ಅಷ್ಟೇ ಬಹಳ ಯುದ್ಧ ಮಾಡ್ತಾರೆ. ಅವರು ಶತ್ರುಗಳ ನಾಶನವನ್ನು ಮಾಡಲೇಬೇಕು ಅಂತ ಮಾಡ್ತಾರೆ. ಇವನಿಗೆ ಇಬ್ಬರು ಮಕ್ಕಳಿರ್ತಾರೆ, ರಾಮಗುಪ್ತ, ಇನ್ನೊಬ್ಬ ಚಂದ್ರಗುಪ್ತ ಅಂತ. ತಾತನ ಹೆಸರಿಡೋದು ಉಂಟಲ್ಲ ನಮ್ಮಲ್ಲಿ, ಅದರಲ್ಲೂ ರಾಜವಂಶಗಳಲ್ಲಂತೂ ತೀರಾ ಸಾಮಾನ್ಯ. ಸೊ ಸಮುದ್ರಗುಪ್ತನ ಮಕ್ಕಳು ಇಬ್ಬರು, ರಾಮಗುಪ್ತ, ಚಂದ್ರಗುಪ್ತ ಅಂತ. ಈ ಚಂದ್ರಗುಪ್ತ ತುಂಬ ಚಿಕ್ಕವನಾದರೂ, ವಯಸ್ಸಲ್ಲಿ ಚಿಕ್ಕವನು ಅಷ್ಟೇ, ಆದರೆ ಅವನು ಪರಾಕ್ರಮದಲ್ಲಿ ದೊಡ್ಡವನು. ಅವನಿಗೆ ತುಂಬ ಟ್ಯಾಲೆಂಟ್ ಇರುತ್ತೆ, ಮಹಾಪ್ರತಿಭಾಶಾಲಿ ಅವನು, ತಂದೆ ಥರ. ಈ ರಾಮಗುಪ್ತ ನೋಡಿ ವಿಚಿತ್ರ, ಅವನು ದೊಡ್ಡವನಾದರೂ ಕೂಡ ಅವನಿಗೆ ಯಾವ ವಿಧವಾದ ಟ್ಯಾಲೆಂಟು ಇರೋಲ್ಲ, ಅವನಿಗೆ ಪ್ರತಿಭೆನೇ ಇರೋದಿಲ್ಲ. ಆಮೇಲೆ ಅವನು ಹೇಡಿ, ಎಷ್ಟು ಹೇಳಿ ಅಂದರೆ ನಾನು ಇವಾಗ ನಿಮ್ಗೆ ಹೇಳ್ತೀನಿ, ಹೀಗೂ ಉಂಟಾ ಅಂತ ಅನಿಸುತ್ತೆ. ಇದು ಒಂದು ಪ್ರಸಂಗನ ಹೇಳಲೇಬೇಕು. ಯಾಕೆಂದರೆ ಈ ಮಹಾರಾಜರಿಗೂ ಕೂಡ ಎಂಥೆಂಥವ್ರು ಹುಟ್ಟುತ್ತಾರೆ ಅಂತ. ನೋಡಿ, ಇಬ್ಬರು ಮಕ್ಕಳಲ್ಲಿ ಒಬ್ಬನ ಹಾಗೆ ಇನ್ನೊಬ್ಬ ಇಲ್ಲ. ಇವನು ಸಮುದ್ರಗುಪ್ತ ಹೋದಾಗ ಅವನು ಮರಣಾನಂತರ ಅವನಿಗೆ ಆಸೆ ಇದ್ದಿದ್ದೇನು ಅಂತ ಹೇಳಿದ್ರೆ ತನ್ನ ಮಗ ಚಂದ್ರಗುಪ್ತ ರಾಜ ಆಗಬೇಕು ಅಂತ. ಯಾಕೆಂದರೆ ಅವನಿಗೆ ಶಕ್ತಿ ಇದೆ, ಶಕ್ತಿ ಸಾಮರ್ಥ್ಯ ಇರೋವಂಥವನು ರಾಜ ಆಗಬೇಕು. ಈ ರಾಮಗುಪ್ತ ವಯಸ್ಸು ಇದೆ ಅಂತ ದೊಡ್ಡವನು ಅಂತ ಮಾಡಿಬಿಟ್ಟು, ಆದರೆ ಅವನು ಹೋಗ್ಬಿಡ್ತಾನೆ. ಇವನು ರಾಮಗುಪ್ತನೇ ಬಲವಂತವಾಗಿ ಅವನು ಇದು ಮಾಡಿಬಿಡ್ತಾನೆ, ರಾಜನಾಗ್ಬಿಡ್ತಾನೆ. ಆದರೆ ಅವನು ರಾಜನಾಗಿದ್ದ ತಡ ನೋಡಿ ಹೇಗೆ ತಿಳ್ಕೊಂಡಿರ್ತಾರೆ ಅಂತ. ಮೊನ್ನೆ ನಮ್ಮಲ್ಲಿ ಆಯ್ತಲ್ಲ, ರಾಜ ಆದರೆ ಶತ್ರುಗಳು ತಕ್ಷಣವೇ ಅವರನ್ನು ಎದುರಿಸೋದಕ್ಕೆ ಏನೇನೋ ಮಾಡ್ತಾರೆ. ರಾಮಗುಪ್ತ ರಾಜ ಅವನು ಬಲಿಷ್ಠನಲ್ಲ, ಅವನು ದುರ್ಬಲ ಅಂತ ಗೊತ್ತಾದ ತಕ್ಷಣವೇ ಯಾರ್ಯಾರನ್ನ ಸದೆಬಡಿದಿದ್ನೋ, ಆ ರುದ್ರಸಿಂಹ ಅಂತದ್ದು ಅವರೆಲ್ಲ ಇದ್ರಲ್ಲ, ಇನ್ನು ಶಕಕುಶಾನರು ಅಲ್ಲಿ ಇಲ್ಲಿ ಪುಡಿರಾಜರೆಲ್ಲ ಇದ್ರಲ್ಲ, ಇವರೆಲ್ಲ ಎದ್ದು ಬಿಡ್ತಾರೆ. ಎದ್ದು ಬಿಟ್ಟು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವನನ್ನು ಅಪಮಾನಿಸೋಂಥ ಕೆಲಸ ಮಾಡ್ತಾರೆ. ಇವನು ಸಮುದ್ರಗುಪ್ತನ ಮಗ, ತೀರಾ ಅವನನ್ನು ದಬ್ಬಿ ಇವನು ಹೋಗೋಕ್ಕಾಗೋದಿಲ್ಲ, ಆ ಥರ ಚಂದ್ರಗುಪ್ತ ಅಂಥ ಕೆಲಸ ಮಾಡೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಒಂದು ತೀರಾ ಅಪಮಾನಕರವಾದಂಥ ಒಂದು ಪ್ರಸಂಗ ನಡೆಯುತ್ತೆ. ಏನಂತ ಹೇಳಿದ್ರೆ, ಒಬ್ಬ ರುದ್ರಧಾಮ ಅಂತ ಅವನೇನು ಮಾಡ್ತಾನೆ ಗೊತ್ತಾ, ಈ ರಾಮಗುಪ್ತ ಎಷ್ಟಕ್ಕಾದರೂ ಬಲಿಷ್ಠನಲ್ಲ, ದುರ್ಬಲ, ವೀಕ್, ಅವನಿಗೆ ಯಾವ ಥರದಲ್ಲೂ ಇಲ್ಲ, ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಹಿ ಈಸ್ ನಾಟ್ ಫಿಟ್ ಟು ಬಿ ಎ ಕಿಂಗ್. ಅದರಿಂದ ಅವನನ್ನು ಆದಷ್ಟು ಅಪಮಾನಿಸಿದ್ರೆ ನಾವು ಅವನನ್ನು ದಬ್ಬಿ, ಪ್ರಜೆಗಳು ಕೂಡ ಅದಕ್ಕೆ ಇದು ಮಾಡ್ತಾರೆ, ನಾವು ಈ ರಾಜ್ಯವನ್ನು ಹೊಡ್ಕೋಬೋದು ಅಂತ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಮಾತು ಹೇಳಿ ಕಳಿಸ್ತಾನೆ. ಏನಂತ ಹೇಳಿದ್ರೆ ರಾಮಗುಪ್ತನಿಗೆ, ನಿನ್ನ ಹೆಂಡತಿಯನ್ನು ನನ್ನ ಬಳಿ ಕಳಿಸು ಅಂತ ನೋಡಿ, ರುದ್ರಸಿಂಹ ಅನ್ನೋನು. ಆವಾಗ ಇದು ಜನರಿಗೆ ಅವನು ಅಂದ್ಕೊಂಡಿದ್ದ ಹಾಗೆ. ಆಗ ಜನರಿಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಇಂಥದ್ದು ಒಂದು ಆಗುತ್ತಾ ಅಂದರೆ ರಾಮಗುಪ್ತನ ಇದು ಏನು ಸ್ಟೇಚರ್ ಏನು, ಅವನು ಸಾಮ್ರಾಜ್ಯಾಧೀಶ ಇವಾಗ ಹೆಸರಿಗೆ, ಏನೇ ಆಗಲಿ ಈ ರೀತಿ ಒಂದು ಅಪಮಾನ ಮಾಡೋದು ಹೇಗೆ ಅಂತ. ಆವಾಗ ಎಲ್ಲ ಯೋಚನೆ ಮಾಡ್ಕೊಳ್ತಾರೆ. ಅದರ ಜೊತೆಗೆ ಚಂದ್ರಗುಪ್ತನಿಗೂ ಒಂದು ಸಪೋರ್ಟ್ ಮಾಡ್ತಾರೆ ಜನರು. ಚಂದ್ರಗುಪ್ತ ಮಹಾಪ್ರತಿಭಾಶಾಲಿ, ಪ್ರಸಂಗಾವತಾನ ಇದ್ದವನು, ಜೊತೆಗೆ ಪರಾಕ್ರಮಿ. ಇಂಥ ಒಂದು ಅಪಮಾನಗಳನ್ನೆಲ್ಲ ಸಹಿಸೋದಕ್ಕೆ ಸಾಧ್ಯವಿಲ್ಲ. ಅವನೇನು ಮಾಡ್ತಾನೆ ಗೊತ್ತಾ, ಈ ರಾಮಗುಪ್ತನ ಹೆಂಡತಿ ಕುಮಾರದೇವಿ ಅಂತ, ಅಪ್ರತಿಮ ಸುಂದರಿ ಅಂತೆ ಅವಳು, ಚಿಕ್ಕವಳು ತರುಣಿ. ಸೊ ಅವಳು ಕಳಿಸು ಅಂತ ಕೇಳಿರ್ತಾರಲ್ಲ. ಇವನು ಏನು ಮಾಡ್ತಾನೆ ರಾಮಗುಪ್ತ ಅಂತ ಹೇಳಿದ್ರೆ, ಎಂಥ ದುಷ್ಟ ನೋಡಿ ಅವನು. ಅವನನ್ನು ಎದುರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೆಂಡತಿನ ಕಳಿಸೋದಕ್ಕೆ ಒಪ್ಕೊಳ್ತಾನೆ ಅವನು. ನೋಡಿ ಎಂತೆಂಥವ್ರು ಇರ್ತಾರೆ. ಸಮುದ್ರಗುಪ್ತನ ಮಗ ಇವನು, ಕಳಿಸೋದಕ್ಕೆ ಒಪ್ಕೊಳ್ತಾನೆ. ಆವಾಗ ಜನರಿಗೆಲ್ಲ ಒಂಥರ ಅವರ ಸಹನೆಯ ಕಟ್ಟೆ ಒಡೆದು ಹೋಗುತ್ತೆ. ಚಂದ್ರಗುಪ್ತನಿಗೆ ಎಲ್ಲ ವಿಚಾರದಲ್ಲೂ ಕೂಡ ಅವನಿಗೆ ಸಮರ್ಥನೆ ನೀಡೋಕೆ ಶುರು ಮಾಡ್ತಾರೆ. ನೀನು ಏನಾದರೂ ಮಾಡಬೇಕು ಅಂತ. ಚಂದ್ರಗುಪ್ತನಿಗೂ ಅದೇ ಇರುತ್ತೆ. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಸೀಕ್ರೆಟಾಗಿ ಆ ಕುಮಾರದೇವಿಯನ್ನು ಸಂಧಿಸಿ, ನಾನಿದ್ದೀನಿ, ನೀನು ಇಂಥ ಒಂದು ಅಪಮಾನಕ್ಕೆ ಈಡಾಗೋದು ಆಗೋದಿಲ್ಲ ಅಂತ ಹೇಳಿ ಅವಳನ್ನು ತನ್ನ ತೆಕ್ಕೆಗೆ ತಗೊಂಡು, ಅಂದರೆ ನಾನು ಅವಳನ್ನು ಪ್ರೊಟೆಕ್ಟ್ ಮಾಡ್ತೀನಿ, ಆ ಶತ್ರು ರುದ್ರಸಿಂಹನ ಇದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ರುದ್ರಧಾಮ ಅವನ ತೆಕ್ಕೆಗೆ ಇವಳನ್ನು ಕಳಿಸೋದು ಬೇಡ ಅಂಥೇಳಿ ಅವಳನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಆಟ ಹುಡ್ತಾರೆ. ಏನಂತ ಹೇಳಿದ್ರೆ, ಆಯಿತು ಕಳಿಸ್ತಾ ಇದ್ದೀವಿ ಅಂತ ರಾಮಗುಪ್ತನ ಮೂಲಕ ಹೇಳಿ ಕಳಿಸ್ತಾರೆ. ಏನೋ ರಾಜನ ಸಾಮ್ರಾಜ್ಯಾಧೀಶನೇ ಇನ್ನೊಬ್ಬ ಪ್ರಬಲನಾದಂತಹ ರಾಜನ ಹತ್ರ ಹೋಗ್ತಾ ಇರೋವಂತಹ ಇವಳು ಚೀಫ್ ಕ್ವೀನ್, ಮಹಾರಾಣಿ.
ಅವಳಿಗೆ ತಕ್ಕಂತಹ ಒಂದು ವೈಭವ, ಆ ಗ್ಲೋರಿ ಏನಿರಬೇಕು ಅದಕ್ಕೆ ತಕ್ಕಂತೆ ದೊಡ್ಡದಾಗಿ ಒಂದು ಶೋಭಾಯಾತ್ರೆನೇ ನಡೆಯುತ್ತೆ. ಏನು ಮುಂದೆ ಬೇಕಾದಷ್ಟು ಆನೆಗಳು, ಕುದುರೆಗಳು, ಸೈನಿಕರು, ಅವರು ಏನು ಸರ್ವಾಲಂಕೃತರಾಗಿರುವಂಥವ್ರು. ಯಾಕೆಂದರೆ ಮದುವೆ ಅಲ್ವ ಪಾಪ, ಇವ್ರನ್ನ ಕುಮಾರ ದೇವಿನ ಅಲ್ಲಿಗೆ ಕಳಿಸ್ತಾ ಇರೋದಲ್ವ, ಇಂಥದ್ರಲ್ಲೆಲ್ಲ ಹೋಗ್ತಾ ಇರ್ತಾರೆ. ಅದರಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಸೇನೆ ಥರನೇ ಪ್ರವಾಹವಾಗಿ ಹೋಗ್ತಾ ಇರುತ್ತೆ. ಮಧ್ಯದಲ್ಲಿ ಒಂದು ಮುಚ್ಚಿದ ಮೇನೆ, ಅಂದರೆ ಮಹಾರಾಣಿ ಕೂತಿರುವಂಥದ್ದು, ಅಂಥ ಮುಚ್ಚಿದ ಮೇನೆಯಲ್ಲಿ ರಾಣಿ ಇದ್ದಾಳೆ ಅಂತ ಅದಕ್ಕೆ ವಿಶೇಷವಾದಂಥ ಅಲಂಕಾರ. ಅದನ್ನು ನೋಡಿದ್ರೇ ಸಾಕು ಇದರಲ್ಲೇ ಕುಮಾರದೇವಿ ಇದ್ದಾಳೆ ಅಂತ ಗೊತ್ತಾಗ್ಬಿಡ್ಬೇಕು. ಹೀಗೆ ಅಂತ ಅವನು ರಾಜನೇ ಹೇಳಿ ಕಳಿಸಿರೋದ್ರಿಂದ ಇವನು ಕೂಡ ಈ ಕಡೆಯಿಂದ ಬರ್ತಾನೆ. ಬಂದು 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 ಮುಂದಿನ ಸಾಲೆಲ್ಲ ಇರುತ್ತಲ್ಲ, ಏನು ಈ ಪ್ಯಾರಫರ್ನೇಲಿಯಾ ಅಂತ ಹೇಳ್ತಾರೆ, ರಾಜ ಪರಿವಾರ, ಸೈನ್ಯ ಪರಿವಾರನ ಏನೇನೋ ಅರಮನೆಯ ಪರಿವಾರವನ್ನೆಲ್ಲ ದಾಟ್ಕೊಂಡು ಅಲ್ಲಿಗೆ ಬರ್ತಾನೆ. ಅದ್ಭುತವಾಗಿ ಅಲಂಕೃತವಾಗಿರುವಂತಹ ಕುಮಾರದೇವಿಯ ಮಹಾರಾಣಿಯ ಮೇನೆಯ ಹತ್ರ ಬಂದು ನಿಂತ್ಕೊಳ್ತಾನೆ. ರಾಜನೇ ಬರ್ತಾನೆ, ಅವನಿಗಷ್ಟು ಆತರ, ಅವಳೇ ಬಂದ್ಬಿಟ್ಟಿದ್ದಾಳೆ, ಇವನೆಂಥ ದುರ್ಬಲ ರಾಜ, ನನಗೆ ಸಿಕ್ಕೇ ಬಿಟ್ಲು ಅಂತ ಹೇಳಿಬಿಟ್ಟು ಅವನು ಬಂದು ನಿಂತ್ಕೊಳ್ತಾನೆ. ಆ ಕ್ಷಣದಲ್ಲಿ ಆ ಮೇನೆಗೆ ಮುಚ್ಚಿದ್ದಂತಹ ಇದು ಬಟ್ಟೆನ ತೆಗೆದು ಬಿಟ್ಟಿದ್ದೇನೆ, ಚಂದ್ರಗುಪ್ತ ಕತ್ತಿ ಸೆಳೆದು ಅವನು ತಲೆನ ಅಲ್ಲೇ ತೆಗೆದುಬಿಡ್ತಾನೆ. ರುದ್ರದಾಮಂದು ಅಲ್ಲೇ ಮುಗಿಸ್ಬಿಡ್ತಾನೆ ಪ್ರಸಂಗ. ಅಲ್ಲಿ ಕುಮಾರದೇವಿ ಎಲ್ಲ ಇದ್ದಿದ್ದು ಕೀಚಕ ವಧೆ ಇದೆಯಲ್ಲ, ಆ ಥರ ಆಗೋಗುತ್ತೆ, ತೆಗೆದು ಬಿಡ್ತಾನೆ. ಏನು ಅವನ ಕಡೆ ಬೇಕಾದಷ್ಟು ಜನ, ರಾಜ ಅಲ್ವಾ ಅವನು, ಅವನ ಕಡೆ ಎಷ್ಟು ಜನ ಅಂಗರಕ್ಷಕರು ಇರ್ತಾರೆ, ಎಷ್ಟು ಜನ ಅರಮನೆಯವರು ಇರ್ತಾರೆ, ಎಷ್ಟು ಜನ ಸೋಲ್ಜರ್ಸ್ ಇರ್ತಾರೆ, ಅವನಿಗೆ ಅವರನ್ನೆಲ್ಲ ಇವನ ಕಡೆಯವರು ವಿಚಾರಿಸ್ಕೋತಾರೆ. ಇದೆಲ್ಲ ಪ್ಲ್ಯಾನ್ ಆಗಿರುತ್ತೆ, ಎಲ್ಲ ಆಯೋಜನೆ ಮಾಡ್ಕೊಂಡಿದ್ದರಿಂದ, ಹೀಗೆ ಆಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದರಿಂದ, ಅದನ್ನು ಸಿದ್ಧಗೊಳಿಸಿದ್ರಿಂದ ವ್ಯವಸ್ಥೆ ಸಂಪೂರ್ಣವಾಗಿರುತ್ತೆ. ಎಲ್ಲರೂ ಕೂಡ ಅವನ ರಾಜನ ಕಡೆ ಬಂದಿದ್ದಂಥ ಅಂಗರಕ್ಷಕರು, ಯೋಧರು, ಅವರು ಇವರು ಯಾರ್ಯಾರು ಇರ್ತಾರೋ ಇವನ ಕಡೆಯವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವ್ರನ್ನೆಲ್ಲ ಮುಗಿಸ್ಬಿಟ್ಟು ಮಾಯ ಆಗಿಬಿಡ್ತಾರೆ ಆ ಜಾಗದಿಂದ. ರಾಜನೂ ಸತ್ತೋದ, ಅವನ ಅಂಗರಕ್ಷಕರು, ಅವನ ಜೊತೆ ಬಂದಿದ್ದ ಭಟರು ಗೀಟರು ಎಲ್ಲರೂ ವಿಟರು ಎಲ್ಲರೂ ಸತ್ತರು. ಮುಗೀತಲ್ಲಿಗೆ. ಆಮೇಲೆ ಚಂದ್ರಗುಪ್ತನನ್ನು ಚೆನ್ನಾಗಿ ಕೊಂಡಾಡ್ತಾರೆ. ಯಾರಿಗ್ರಿ ಮಾನ ಇಲ್ಲ, ಇವನಿಗೆ ರಾಮಗುಪ್ತನಿಗಿಲ್ಲ ಅಷ್ಟೇ. ಮಹಾರಾಣಿಯನ್ನು ಶತ್ರು ರಾಜ ಕರೆದ ಅಂತ ಕಳಿಸ್ತಾರೆ, ಯಾರಾದರೂ ಕಳಿಸ್ದ. ಇವನು ಜನರಿಗೆ ರೋಷ ಉಕ್ಕೇರಿರುತ್ತೆ. ಆದ್ದರಿಂದ ಚಂದ್ರಗುಪ್ತನ ಮೇಲೆ ಅದೇ ಒಂದು ಅಭಿಮಾನದ ವರ್ಷವನ್ನೇ ಕಳೀತಾರೆ. ಪ್ರೀತಿ, ಅಭಿಮಾನ, ಗೌರವ ಎಲ್ಲವೂ ಉಂಟಾಗುತ್ತೆ. ಆಗ ಚಂದ್ರಗುಪ್ತನ ಅವನನ್ನು ಮುಗಿಸ್ತಾರೆ. ಜನರು ಎಲ್ಲರೂ ಸೇರಿಕೊಂಡು ರಾಮಗುಪ್ತನ ತಲೆ ತೆಗಿತಾರೆ. ನೋಡಿ, ಅರ್ಹತೆ ಬರೋದು ಬರೀ ಒಂದು ಕುಲದಿಂದ ಅಷ್ಟೇ ಅಲ್ಲ, ನಿಮಗೆ ವೈಯಕ್ತಿಕವಾಗಿ ಏನಿದೆ, ಸಾಮರ್ಥ್ಯ ಇದೆಯಾ, ಸಾಮರ್ಥ್ಯದಿಂದ ಯೋಗ ಬರೋದು, ರಾಜಯೋಗ ಯೋಗ್ಯತೆಯಿಂದ ಬರಬೇಕು ಅಲ್ವಾ. ಬರೀ ರಾಜಯೋಗ ಮಗನಾಗಿದ್ದರಿಂದ ಬರೋದಿಲ್ಲ, ಆ ಯೋಗ್ಯತೆಯೂ ಇರಬೇಕು. ಸೊ ಚಂದ್ರಗುಪ್ತನಿಗೆ ಜನ ಎಲ್ಲರೂ ಕೂಡ ಸಮರ್ಥನೆ ನೀಡ್ತಾರೆ, ಎಲ್ಲರೂ ಕೂಡ ಅವನನ್ನು ಭೇಷ್ ಅಂತಾರೆ. ಅವ್ರ ಮಗೆ ಮಾನ ಉಳ್ದಂಗೆ ಆಯ್ತಲ್ಲ, ಇಲ್ದಿದ್ರೆ ಇತಿಹಾಸದಲ್ಲಿ ಹೆಂಗೆ ಉಳಿದು. ನೋಡಿ, ಇದನ್ನು ನಾಟಕವನ್ನಾಗಿಸಿ ವಿಶಾಖದತ್ತ, ಯಾರೋ ಈ ಚಾಣಕ್ಯನ ನಾಟಕವನ್ನು ಬರೆದಿದ್ದಾನಲ್ಲ ವಿಶಾಖದತ್ತ, ಅದನ್ನೇ ದೇವಿ ಚಂದ್ರಗುಪ್ತ ಅಂತ ಒಂದು ನಾಟಕ ಬರೆದಿದ್ದಾನೆ. ಮುದ್ರಾ ರಾಕ್ಷಸ ನಾಟಕ ಬರೆದಿದ್ದಾನೆ. ಹಿಂದೆ ಹೇಳಿದ್ದೆ ನಿಮಗೆ, ಮೊದಲು ಈ ಅಮಾತ್ಯ ರಾಕ್ಷಸರ ಅಂತ ಒಂದು ನಾಟಕ ಕ್ಯಾರೆಕ್ಟರ್ನ ಅವನು ಮಂತ್ರಿ ಮಾಡೋದಕ್ಕೋಸ್ಕರವಾಗಿ ಎಲ್ಲ ಆಟ ಹೂಡಿ ಅವನನ್ನು ನಂದನ ಅಮಾತ್ಯನಾಗಿದ್ದವನು, ಅವನಿಗೆ ಎಲ್ಲ ವಿಧವಾದಂತಹ ಅರ್ಹತೆ ಇದೆ, ಜೊತೆಗೆ ಪ್ರತಿಭೆ ಇದೆ, ಅನುಭವ ಇದೆ ಅಂತ ಅವನೇ ಇವನಿಗೂ ಕೂಡ ಮಂತ್ರಿ ಆಗಬೇಕು ಅಂತ ಏನೇನೋ ಆಟ ಹೂಡಿ ಅವನ್ನೆಲ್ಲ ಬೆದರಿಸಿ ತಂತ್ರಗಳನ್ನು ಮಾಡಿ, ಅಂದರೆ ಯುದ್ಧ ಹೆಚ್ಚಿಗೆ ಮಾಡದೆ ಅವನನ್ನು ಕರ್ಕೊಂಬಂದು ಇಲ್ಲಿ ಮಂತ್ರಿ ಮಾಡಿಸ್ತಾನೆ. ಅದೇ ಆಥರ್ ವಿಶಾಖದತ್ತ ಅಂತ, ಅದೇ 6ನೇ ಶತಮಾನದ ನಾಟಕ. ಅವನು ದೇವಿ ಚಂದ್ರಗುಪ್ತ ಅಂತ ಹೇಳ್ತಾನೆ. ಕುಮಾರದೇವಿ ಮತ್ತು ಚಂದ್ರಗುಪ್ತ ಇವರಿಬ್ಬರದ್ದು ಸೇರಿಸಿ, ಇವರಿಬ್ಬರ ಪ್ರೇಮಕತೆ ಸೇರಿಸಿ ನಾಟಕ. ಅದು ಪೂರ್ತಿ ಸಿಕ್ಕಿಲ್ಲ ನಮಗೆ. ಮುದ್ರಾ ರಾಕ್ಷಸ ಸಿಕ್ಕಿದೆ. ಅಂದರೆ ರಾಜಕೀಯ ನಾಟಕಗಳಿವೆಲ್ಲ, ರಾಜಕೀಯ ವಸ್ತುವನ್ನು ಒಳಗೊಂಡಿದ್ದು, ಆ ತಂತ್ರಗಳು ಹೇಗಿರುತ್ತೆ, ಆ ಜನ ಹೇಗೆ ಚಿಂತನೆ ಮಾಡ್ತಾರೆ ತತ್ಕಾಲದಲ್ಲಿ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿರೋವಂಥ ವೆರಿ ಪವರ್ಫುಲ್ ಪ್ಲೇ ಯಾವುದು ಮುದ್ರಾ ರಾಕ್ಷಸ. ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್. ಸಂಸ್ಕೃತದಲ್ಲೇ ಅತ್ಯಂತ ಸುಂದರವಾದಂಥ, ಸುಂದರ ಅಂತ ಹೇಳಿದ್ರೆ ಮಹಾ ಪ್ರತಿಭಾಶಾಲಿ ಬರೆದಿರುವಂತಹ ಅತ್ಯಂತ ಶಕ್ತಿಶಾಲಿ ನಾಟಕ ಅಂತ ಹೇಳೋದು. ನಮಗೂ ಬಹಳ ಪ್ರಿಯವಾದಂಥ ನಾಟಕ, ತುಂಬ ಚೆನ್ನಾಗಿದೆ. ಬುದ್ಧಿ ಅವನು ಹೇಳ್ತಾನೆ, ಬುದ್ಧಿಸ್ತು ಮಾಗ ಅನ್ಮಮ ಅಂತ, ಅದು ಬುದ್ಧಿರಸ ಅಂತ ಅದಕ್ಕೆ. ಆ ನಾಟಕದಲ್ಲಿ ಚಾಣಕ್ಯ ಯಾವ ರೀತಿ ಕೌಶಲವನ್ನು ಉಪಯೋಗಿಸ್ತಾನೆ, ತಂತ್ರವನ್ನು ಉಪಯೋಗಿಸಿ ಮಾಡ್ತಾನೆ ಅನ್ನೋದು ಆಗುತ್ತೆ. ಇದು ದೇವಿ ಚಂದ್ರಗುಪ್ತ ಅಂತ ನಾಟಕದಲ್ಲೂ ಇದೆ. ಅದು ದುರದೃಷ್ಟ, ನಾಟಕ ಪೂರ್ತಿ ಸಿಕ್ಕಿಲ್ಲ, ಆದರೆ ಅದಕ್ಕೆ ರೆಫರೆನ್ಸಸ್ ಇದೆ, ಚೂರುಪಾರು ಇದೆಲ್ಲ ಸಿಗುತ್ತೆ. ಅದು ಇದೇ ಥರ ಈ ಕನಿಷ್ಕನ ವಿಚಾರ ಹೇಳಿದ್ನಲ್ಲ, ಅವನ ಕಾಲದಲ್ಲೇ ಈ ಬುದ್ಧಚರಿತ ಅಂತ ಮಹಾಕಾವ್ಯಗಳೆಲ್ಲ ಬಂದಿದ್ದು.
ಅಶ್ವಘೋಷ ಅನ್ನೋನು ಬುದ್ಧಚರಿತ ಅಂತ ಮಹಾಕಾವ್ಯವನ್ನು ಬರೀತಾನೆ. ಅವನು ಕೂಡ ಅನೇಕ ನಾಟಕಗಳನ್ನು ಬರೀತಾನೆ ಬುದ್ಧನ ಜೀವನ ಪ್ರಸಂಗಗಳನ್ನು ಇಟ್ಕೊಂಡು. ಅದು ಎಲ್ಲವೂ ಸಿಕ್ಕಿಲ್ಲ. ಶಾರೀಪುತ್ರ ಪ್ರಕರಣ ಇಂಥದ್ದೆಲ್ಲ, ಸೌಂದರನಂದ 2 ಮಹಾಕಾವ್ಯಗಳು ಸಿಕ್ಕಿದೆ ಅಷ್ಟೆ. ಆದರೆ ನಾಟಕಗಳು ಹೊರಟೋಯ್ತು. ನಾಟಕ ಎಲ್ಲ ಬಹುಶಃ ಆಡಿನೇ ಉಳ್ಕೋಬೇಕಾಗಿತ್ತು. ಅದು ಮ್ಯಾನ್ಸ್ಕ್ರಿಪ್ಟ್ಸಲ್ಲೂ ಉಳ್ಕೊಂಡು ಬಂದಿಲ್ಲ. ಸೊ ಈ ದೇವಿ ಚಂದ್ರಗುಪ್ತ ಅದು ಕನಿಷ್ಕನ ಕಾಲದಲ್ಲಿ ಆಗಿದ್ದು. ಅಂದರೆ ಒಬ್ಬ ರಾಜ ಒಂದು ಪ್ರಬಲವಾಗಿ ಆಳ್ತಾ ಇದ್ದರೆ, ಅವನಿಗೆ ಸಾಹಿತ್ಯ, ಸಂಗೀತ, ಕಲೆ ಇದರಲ್ಲೆಲ್ಲ ಆಸಕ್ತಿ ಇದ್ದರೆ ಅದನ್ನು ಬೆಳೆಸ್ತಾನೆ ಅಂತ. ಜೊತೆಗೆ ಯುದ್ಧ ಮಾಡೋದ್ರ ಜೊತೆಗೆ, ಪ್ರಜಾಪಾಲನೆ ಮಾಡೋದ್ರ ಜೊತೆಗೆ, ಆಡಳಿತವನ್ನು ಚೆನ್ನಾಗಿ ಮಾಡೋದ್ರ ಜೊತೆಗೆ, ಆ ಜನಗಳಿಗೆ ಬೇಕಾಗಿರುವಂತಹ ಸಭ್ಯತೆ, ಸಂಸ್ಕೃತಿ, ಕಲೆ, ಶಿಲ್ಪ, ಸೌಂದರ್ಯ, ಸಾಹಿತ್ಯ ಏನೇ ಅದು ಎಲ್ಲನೂ ಬೆಳೆಯುತ್ತೆ. ಸಂಗೀತ ಎಲ್ಲ ಕಾಳಿದಾಸನ ಕೃತಿಗಳಲ್ಲಿ ನೋಡಿದ್ರೆ ಯಾವ ಮಟ್ಟವನ್ನು ಮುಟ್ಟಿತ್ತು ಅಂತ ಗೊತ್ತಾಗುತ್ತೆ. ಪರ್ಫೆಕ್ಷನ್. ಅದಕ್ಕೆ ಕಾಳಿದಾಸನ ಕೃತಿಗಳನ್ನು ಓದುವಾಗ ತುಂಬ ಸಂತೋಷ ಆಗೋದು. ಯಾಕೆ ಅಂತ ಹೇಳಿದ್ರೆ ಆ ಶಾಂತಿಯ, ಸಮೃದ್ಧಿಯ, ಸಂಪ್ರೀತಿಯ, ಸಾರ್ಥಕ್ಯ ಎಲ್ಲವೂ ಕಾಣಿಸುತ್ತೆ ನಮಗೆ. ಸನಾತನ ಪ್ರಭೆಯೇ ಎದ್ದು ಕಾಣುತ್ತೆ ಅಂತ ಥರ ಇದೆ. ಅಷ್ಟು ಸುಂದರವಾದಂಥ ಕೃತಿಗಳು. ಅದರ ಜೊತೆಗೆ ಭೋಗ ಒಂದೇ ಅಲ್ಲ, ಯೋಗದ ಕಡೆ ಯಾವಾಗಲೂ ದೃಷ್ಟಿ ಇತ್ತು. ಯೋಗ ಭೋಗಗಳ ಸಮನ್ವಯ ದೃಷ್ಟಿ, ಅದನ್ನೇ ಸಮುದ್ರಗುಪ್ತ ಇಂಥವರೆಲ್ಲ ಸಾಧಿಸಿದ್ದು. ಅದಕ್ಕೆ ಅವನನ್ನು ಎಲ್ಲರೂ ಮೆಚ್ಕೊಳ್ತಾರೆ. ವಿದೇಶಿ ಇತಿಹಾಸಕಾರರು ಕೂಡ ಬಹಳ ಮೆಚ್ಕೊಳ್ತಾರೆ. ಸೊ ಅವನ ಮಗ ಇವನು ಚಂದ್ರಗುಪ್ತ. ತಂದೆಯ ಸಕಲ ಗುಣಗಳನ್ನು ಪಡ್ಕೊಂಡು ಬಂದಿದ್ದವನು. ಇನ್ನೊಬ್ಬನಿಗೆ ಆ ಭಾಗ್ಯ ಇಲ್ಲ. ಅವನು ಇಂಥ ಒಂದು ಅಪಮಾನಕರವಾದ ಕೆಲಸ ಮಾಡ್ತಾನೆ. ಆದರೆ ಚಂದ್ರಗುಪ್ತ ಅಂಥ ಒಂದು ಅಪಮಾನದಿಂದ ತಪ್ಪಿಸ್ತಾನೆ. ಇಡೀ ದೇಶಕ್ಕೆ, ಇಡೀ ಜನತೆಗೆ ಅದು ಒಂದು ತುಂಬ ದೊಡ್ಡ ಹರ್ಷದಾಯಕವಾದಂಥ ಸಂಗತಿ ಆಗುತ್ತೆ. ಚಂದ್ರಗುಪ್ತನನ್ನೇ ರಾಜ ಮಾಡ್ತಾರೆ. ರಾಮಗುಪ್ತನನ್ನು ಮುಗಿಸ್ಬಿಡ್ತಾರೆ. ಆಕೆಯನ್ನು ಮದುವೆ ಆಗ್ತಾನೆ ಅವನು. ರಾಮಗುಪ್ತನ ಪತ್ನಿ. ಅವನು ಯಾವ ಥರ ಆಕೆಯನ್ನು ಉಳಿಸ್ಕೊಂಡಿದ್ನೋ ಗೊತ್ತಿಲ್ಲ. ಚಂದ್ರಗುಪ್ತನ ಮೇಲೆ ಇವಳಿಗೆ ಮನಸ್ಸಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪರಾಕ್ರಮ ಇಲ್ಲದೆ ಅಂಥ ಒಬ್ಬ ದುರ್ಬಲನನ್ನು ಕಟ್ಕೊಂಡು ಏನು ಮಾಡೋದು. ಅವರಿಬ್ಬರನ್ನು ಮದುವೆ ಆಗ್ತಾರೆ. ಆ ಕುಮಾರದೇವಿ ಮತ್ತು ಚಂದ್ರಗುಪ್ತರ ಮದುವೆ ಆದಮೇಲೆ ಅವರಿಗೆ ಮಕ್ಕಳಾಗ್ತಾರೆ. ಇದು ಗುಪ್ತವಂಶ ಮುರಿಯುತ್ತೆ. ಇಲ್ಲಿಗೆ ನಾ ಹೇಳೋದು ಮುಂದೆ ಮುಂದುವರಿಯುತ್ತೆ. ಈ ವಿಕ್ರಮಾದಿತ್ಯ ಇವನಿದ್ದಾನಲ್ಲ ಚಂದ್ರಗುಪ್ತ, ಈ ರೀತಿ ಮಾಡಿದ್ದೆವನು ಇವನು. ಅಂದರೆ ತನ್ನ ಅಪಾರವಾದಂತಹ ಒಂದು ಪ್ರತಿಭೆಯನ್ನು, ಒಂದು ಯುದ್ಧ ಶಕ್ತಿಯನ್ನು ಬಳಸಿ ಜನರ ಒಲವನ್ನು ಗಳಿಸಿ ಇವನು ಮಾಡಿದಂಥ ಕೆಲಸ ಇದೆಯಲ್ಲ, ರಾಜ್ಯವನ್ನು ಆ ಯಾವುದೋ ಒಂದು ಅವಹೇಳನಕಾರಿ ಪ್ರಸಂಗಕ್ಕೆ ಹೋಗದೇ ಇರೋ ಹಾಗೆ ತಡೆದು ಆ ಹೆಂಗಸಿನ ಮಾನವನ್ನು, ಮಹಾರಾಣಿಯ ಮಾನವನ್ನು ಕಾಪಾಡಿ ಆಕೆಯನ್ನು ತನ್ನ ತೆಕ್ಕೆಗೆ ತಗೊಂಡು ಮುಂದಿನ ವಂಶವನ್ನು ಮುಂದುವರಿಸಿದ್ದು ಇದು ಬಹಳ ದೊಡ್ಡದಾದಂತಹ ಒಂದು ಕೊಡುಗೆ ಚಂದ್ರಗುಪ್ತಂದು.